ಸೀಟು ಹಂಚಿಕೆ ಆಯ್ತು. ಈಗ ಟಿಕೆಟ್ ಫೈಟ್. ಟಿಕೆಟ್ಗಾಗಿ ಕಾಂಗ್ರೆಸ್ನಲ್ಲಿ ಪೈಪೋಟಿ. ಗಾಡ್ ಫಾದರ್ಗಳೊಂದಿಗೆ ಆಕಾಂಕ್ಷಿಗಳ ಗಂಡಾಗುಂಡಿ. ಸೀಟು ಹಂಚಿಕೆ ಈಗ ಆಲ್ರೆಡಿ ಆಗಿದೆ. ಈಗ ಟಿಕೆಟ್ಗೋಸ್ಕರ ಫೈಟ್ ನಡೀತಾ ಇದೆ. ಟಿಕೆಟ್ಗಾಗಿ ಕಾಂಗ್ರೆಸ್ನಲ್ಲಿ ಪೈಪೋಟಿ. ಅವರವರ ರಾಜಕೀಯ ಗುರುಗಳೊಂದಿಗೆ ಆಕಾಂಕ್ಷಿಗಳು ಇಲ್ಲಿ ಟಿಕೆಟ್ಗೋಸ್ಕರ ಲಾಬಿಯನ್ನ ನಡೆಸ್ತಾ ಇದ್ದಾರೆ. ಯಾರಿಗೆ ಟಿಕೆಟ್ ಸಿಕ್ಕರೂ ಕೂಡ ಮತ್ತೊಬ್ಬರು ಬಂಡೇಳುವಂತ ಭೀತಿ ಇಲ್ಲಿ ಕಾಂಗ್ರೆಸ್ನಲ್ಲಿದೆ. ಮೈತ್ರಿ ಟೆನ್ಷನ್ ಬಳಿಕ ಈಗ ಆಂತರಿಕ ಟೆನ್ಷನ್ ಶುರುವಾಗಿದೆ. ಹೈಕಮಾಂಡ್ಗೆ ತಲೆನೋವಾಯ್ತು ಟಿಕೆಟ್ ನ ಹಂಚಿಕೆ, ಯಾರಿಗೆ ಕೊಡಬೇಕು ಟಿಕೆಟ್ ಅನ್ನೋದು. ಯಾಕೆಂದ್ರೆ ಇಲ್ಲಿ ಯಾರಿಗೆ ಟಿಕೆಟ್ ಸಿಕ್ಕರೂ ಕೂಡ ಮತ್ತೊಬ್ಬರು ಬಂಡೇಳುವಂತ ಸಾಧ್ಯತೆ ಇದೆ. ಮೈತ್ರಿ ಟೆನ್ಷನ್ ಬಳಿಕ ಈಗ ಆಂತರಿಕ ಟೆನ್ಷನ್ ಶುರುವಾಗಿದೆ ಕಾಂಗ್ರೆಸ್ಗೆ. ಯಾವ್ಯಾವ ಕ್ಷೇತ್ರಗಳು ಕಾಂಗ್ರೆಸ್ಗೆ ತಲೆನೋವಾಗಿದೆ ಅಂತ ನೋಡೋದಾದ್ರೆ, ಕೋಲಾರದಿಂದ KH ಮುನಿಯಪ್ಪ ಅವರ ಸ್ಪರ್ಧೆಗೆ ತೀವ್ರವಾಗಿ ವಿರೋಧವನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ಮತ್ತೊಂದ್ ಕಡೆ ಮಲ್ಲಿಕಾರ್ಜುನ ಖರ್ಗೆ ಸ್ಪರ್ಧಿಸುವಂತೆ ಒತ್ತಡ ಕೂಡ ಹೆಚ್ಚಾಗ್ತಾ ಇದೆ. ಈ ಒಂದು ಬೆಳವಣಿಗೆಗಳು ಆಗ್ತಾ ಇರೋದು ಕೋಲಾರದಲ್ಲಿ. ಹೈಕಮಾಂಡ್ ಮೊರೆ ಹೋಗಿದ್ದಾರೆ. ಸ್ಪೀಕರ್ ಆಗಿರುವಂತ ರಮೇಶ್ ಕುಮಾರ್ ಅವರು ಇವರಿಗೆ ಟಿಕೆಟ್ ಬೇಡ, ಈಗ ಆಲ್ರೆಡಿ ತೀವ್ರ ವಿರೋಧ ಇದೆ ಅಂತ ಕೂಡ ಅಲ್ಲಿ ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಕೋಲಾರದಿಂದ 7 ಬಾರಿ ಸಂಸದರಾಗಿರುವಂತ KH ಮುನಿಯಪ್ಪ ಅವರಿಗೆ ಅವರದ್ದೇ ಕಾನ್ಸ್ಟಿಟ್ಯೂಯನ್ಸಿಯಲ್ಲಿ ಸಾಕಷ್ಟು ವಿರೋಧ ವ್ಯಕ್ತವಾಗ್ತಾ ಇದೆ. ಮತ್ತೊಂದ್ ಕಡೆ ದಕ್ಷಿಣ ಕನ್ನಡ ಕ್ಷೇತ್ರದಿಂದ ರಮಾನಾಥ್ ರೈ ಪರ ಸಿದ್ದರಾಮಯ್ಯ ಅವರು ಲಾಬಿಯನ್ನ ನಡೆಸ್ತಾ ಇದ್ದಾರೆ. ಸೊ ಹೀಗಾಗಿ ರಮಾನಾಥ್ ರೈಗೆ BK ಹರಿಪ್ರಸಾದ್ ಅವರು ಅಡ್ಡಿಯಾಗಿದ್ದಾರೆ. ಅವರು ಕೂಡ ಟಿಕೆಟ್ ನ ಆಕಾಂಕ್ಷಿ. ದಕ್ಷಿಣ ಕನ್ನಡದಲ್ಲಿ ಆಗ್ತಾ ಇರುವಂತ ಬೆಳವಣಿಗೆ ಇದು. ಟಿಕೆಟ್ಗಾಗಿ ಎದುರು ನೋಡ್ತಾ ಇದ್ದಾರೆ BK ಹರಿಪ್ರಸಾದ್ ಅವರು, ರಾಜ್ಯಸಭಾ ಸದಸ್ಯರು. ಮತ್ತೊಂದ್ ಕಡೆ DCC ಬ್ಯಾಂಕ್ ನ ಅಧ್ಯಕ್ಷರಾಗಿರುವಂತ ರಾಜೇಂದ್ರ ಕೂಡ ಪ್ರಬಲ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ. ಯಾರಿಗೆ ಟಿಕೆಟ್ ಕೊಟ್ಟರು ಕೂಡ ಮತ್ತಿಬ್ಬರು ಬಂಡೇಳುವಂತ ಸಾಧ್ಯತೆ ಇದೆ. ಇನ್ನು ಬೀದರ್ನಿಂದ ಈಶ್ವರ್ ಖಂಡ್ರೆ ಸ್ಪರ್ಧೆಗೆ ರೆಡಿ ಇದ್ದಾರೆ. ಖಂಡ್ರೆ ಪರ ಮಲ್ಲಿಕಾರ್ಜುನ್ ಖರ್ಗೆ ಬ್ಯಾಟಿಂಗ್ ಅನ್ನು ಮಾಡ್ತಾ ಇದ್ರೆ, ಧರ್ಮಸಿಂಗ್ ಪುತ್ರ ವಿಜಯ್ ಸಿಂಗ್ ಪರ KPCC ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಲಾಬಿಯನ್ನ ಮಾಡ್ತಾ ಇದ್ದಾರೆ. ಇನ್ನು ಬೆಳಗಾವಿಯಲ್ಲಿ ಕಾಂಗ್ರೆಸ್ ಟಿಕೆಟ್ಗಾಗಿ ಭಾರಿ ಪೈಪೋಟಿ ನಡೀತಾ ಇದೆ, ಫೈಟ್ ನಡೀತಾ ಇದೆ. ಸಹೋದರನ ಪರ ಲಕ್ಷ್ಮೀ ಹೆಬ್ಬಾಳ್ಕರ್ ಲಾಬಿಯನ್ನ ಮಾಡ್ತಾ ಇದ್ರೆ, ಅಂಜಲಿ ನಿಂಬಾಳ್ಕರ್ ಪರ ಸತೀಶ್ ಜಾರಕಿಹೊಳಿ ಅವರು ಪಟ್ಟನ್ನ ಹಿಡಿದಿದ್ದಾರೆ. ಮತ್ತೊಂದ್ ಕಡೆ ಬೆಂಗಳೂರು ಸೆಂಟ್ರಲ್ ನಲ್ಲಿ ಟಿಕೆಟ್ ಟೆನ್ಷನ್ ಶುರುವಾಗಿದೆ ಕಾಂಗ್ರೆಸ್ಗೆ. ಒಂದು ಟಿಕೆಟ್ಗೆ ಮೂವರ ಮಧ್ಯೆ ಬಿಗ್ ಫೈಟ್ ನಡೀತಾ ಇದೆ. ರಿಜ್ವಾನ್ ಅರ್ಷದ್ ಮತ್ತೊಂದ್ ಕಡೆ ಅವರ ಪರವಾಗಿ ದಿನೇಶ್ ಗುಂಡೂರಾವ್ ಲಾಬಿಯನ್ನ ಮಾಡ್ತಾ ಇದ್ದಾರೆ. ರೋಷನ್ ಬೇಗ್, ನಸೀರ್ ಅಹಮದ್ ಆಕಾಂಕ್ಷಿಗಳಾಗಿದ್ದಾರೆ ಅದೇ ಒಂದು ಕ್ಷೇತ್ರದಲ್ಲಿ. ಹಾಗೆ ಸಾಂಗ್ಲಿಯಾನ ಕೂಡ ಬೆಂಗಳೂರು ಸೆಂಟ್ರಲ್ ನಿಂದ ಪ್ರಬಲ ಆಕಾಂಕ್ಷಿಯಾಗಿದ್ದಾರೆ. ರಿಜ್ವಾನ್ಗೆ ಟಿಕೆಟ್ ಸಿಕ್ಕರೆ ಉಳಿದವರು ಬಂಡೇಳುವಂತ ಭೀತಿ ಎದುರಾಗಿದೆ. ಸೊ ಹೀಗಾಗಿ ಎಲ್ಲಾ ಕಡೆ ಕೂಡ ಇಲ್ಲಿ ಪ್ರಮುಖವಾದಂತ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ಗೆ ಯಾರಿಗೆ ಟಿಕೆಟ್ ಕೊಟ್ಟರು ಕೂಡ ಬಂಡೇಳುವಂತ ಸಾಧ್ಯತೆ ಇದೆ ಉಳಿದಿರುವಂತ ಆಕಾಂಕ್ಷಿಗಳು. ಇದೆಲ್ಲದರ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಚಿದಾನಂದ್ ಪಟೇಲ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನ್ಯೂಸ್ ಡೆಸ್ಕ್ ಇಂದ. ಎಸ್ ಚಿದಾನಂದ್ ಪಟೇಲ್, ಇಲ್ಲಿ ನೋಡ್ತಾ ಇದ್ವಿ ಯಾರಿಗೆ ಯಾವ ಕ್ಷೇತ್ರ ಅನ್ನೋದು, JDSಗೆ ಯಾವ ಕ್ಷೇತ್ರ, ಕಾಂಗ್ರೆಸ್ಗೆ ಯಾವ ಕ್ಷೇತ್ರ ಅನ್ನುವ ಟೆನ್ಷನ್ ಇತ್ತು. ಅದು ಮುಗಿದ ಮೇಲೆ ಈಗ ಯಾರಿಗೆ ಟಿಕೆಟ್ ಕೊಡೋದಪ್ಪ ಅನ್ನುವ ಟೆನ್ಷನ್ ಕಾಂಗ್ರೆಸ್ ನಲ್ಲಿ ಅನ್ಸುತ್ತೀಗ. ಇದು ಕಾಂಗ್ರೆಸ್ನ ಟಿಕೆಟ್ ಟೆನ್ಷನ್ ಅಂತಲೇ ಹೇಳ್ಬೋದು. ಕೆಲವು ಕಡೆ ಕ್ಯಾಂಡಿಡೇಟ್ಗಳಿಲ್ಲ, ಆದರೆ ಕೆಲವು ಕಡೆ ಕ್ಯಾಂಡಿಡೇಟ್ಗಳು ಇದ್ರೂ ಕೂಡ 3 ರಿಂದ 4 ಜನ ಆಕಾಂಕ್ಷಿಗಳಿಂದ ಕಾಂಗ್ರೆಸ್ ತತ್ತರಿಸಿ ಹೋಗಿದೆ. ಇದು ಎಲ್ಲ ಒಂದು ಕಡೆ ಚುನಾವಣಾ ಸಂದರ್ಭದಲ್ಲಿ ಕಾಂಗ್ರೆಸ್ನಲ್ಲೇ ಕೂಡ ವಿರೋಧ ವ್ಯಕ್ತವಾಗಿ ಸೋಲಿಗೂ ಕೂಡ ಕಾರಣವಾಗುವ ಸಾಧ್ಯತೆ ಕೂಡ ತಳ್ಳಿ ಹಾಕುವಂತಿಲ್ಲ. ನಾವು ಗಮನಿಸ್ತಾ ಹೋದ್ರೆ ಕೋಲಾರದಲ್ಲಿ 6 ಬಾರಿ ಗೆದ್ದಿರ್ತಕ್ಕಂಥ KH ಮುನಿಯಪ್ಪನವರಿಗೆ ಅವರದೇ ಏನು ಜಿಲ್ಲೆಯ ಶಾಸಕರು ಈಗ ವಿರೋಧ ವ್ಯಕ್ತಪಡಿಸಿದ್ದಾರೆ. ಈಗಾಗಲೇ ರಮೇಶ್ ಕುಮಾರ್ ಮತ್ತು ಮುಳುಬಾಗಿಲಿನ ಶಾಸಕರು ಹಾಗೂ ಸೇರಿದಂತೆ ಬಂಗಾರಪೇಟೆಯ ಶಾಸಕರು ಕೂಡ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಯಾವುದೇ ಕಾರಣಕ್ಕೂ KH ಮುನಿಯಪ್ಪ ಅವರಿಗೆ ಟಿಕೆಟ್ ಕೊಡಬೇಡಿ, ಒಂದು ವೇಳೆ KH ಮುನಿಯಪ್ಪನವರಿಗೆ ಟಿಕೆಟ್ ಕೊಟ್ಟರೆ ಸೋಲು ಖಚಿತ ಮತ್ತು ನಾವು ವಿರೋಧವನ್ನು ವ್ಯಕ್ತಪಡಿಸ್ತೀವಿ ಅಂತೇಳಿ ಈಗಾಗಲೇ ಹೈಕಮಾಂಡ್ಗೂ ಕೂಡ ದೂರನ್ನು ನೀಡಿದ್ದಾರೆ. ಹೈಕಮಾಂಡ್ ನಾಯಕರನ್ನು ಕೂಡ ಭೇಟಿಯಾಗಿ ದೂರನ್ನು ಸಲ್ಲಿಸಿದ್ದಾರೆ. ಪೃಥ್ವಿರಾಜ್ KH ಮುನಿಯಪ್ಪ ಬದಲಾಗಿ ಮಲ್ಲಿಕಾರ್ಜುನ್ ಖರ್ಗೆಗೆ ಕೊಡಿ, ನಾವು ತರ್ತೀವಿ ಅಂತೇಳಿ ಈಗ ಬೇಡಿಕೆಯನ್ನು ಇಟ್ಟಿದ್ದಾರೆ. ಇತ್ತ ನಾವು ಬೆಂಗಳೂರಿಗೆ ಬಂದರೆ ಬೆಂಗಳೂರಲ್ಲಿ ಪ್ರಮುಖ 2 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ಗೆ ದೊಡ್ಡ ತಲೆನೋವಾಗಿದೆ. ಮೊದಲನೇದಾಗಿ ಈಗಾಗಲೇ ನಾವು ನಿನ್ನೆ ಹೇಳಿದಂತೆ ಬೆಂಗಳೂರು ದಕ್ಷಿಣದಲ್ಲಿ ಕಾಂಗ್ರೆಸ್ಗೆ ಆಕಾಂಕ್ಷಿಗಳೇ ಇಲ್ಲ. ಹಾಗಾಗಿ
ಇಲ್ಲಿ ಆಕಾಂಕ್ಷಿಗಳನ್ನ ಹುಡುಕೋದೇ ಕಾಂಗ್ರೆಸ್ಗೆ ಒಂದು ದೊಡ್ಡ ಟೆನ್ಷನ್. ಮತ್ತೊಂದು ಕಡೆ ನಾವು ಬೆಂಗಳೂರು ಸೆಂಟ್ರಲ್ ನೋಡಿದ್ರೆ, ಬೆಂಗಳೂರು ಸೆಂಟ್ರಲ್ನಲ್ಲಿ ಕಳೆದ ಬಾರಿ ಸ್ಪರ್ಧಿಸಿ ಸೋತಿದ್ದಂತ MLC ರಿಜ್ವಾನ್ ಅರ್ಷದ್ ರವರು ಇದೀಗ ಮರುಸ್ಪರ್ಧೆಗೆ ಒತ್ತಡವನ್ನು ಹಾಕ್ತಿದ್ದಾರೆ. ರಿಜ್ವಾನ್ ಅರ್ಷದ್ ಪರ ದಿನೇಶ್ ಗುಂಡೂರಾವ್ ಅವರು ಬ್ಯಾಟಿಂಗ್ ಅನ್ನ ಮಾಡ್ತಿದ್ದಾರೆ. ಸಾಲದಕ್ಕೆ ದಿನೇಶ್ ಗುಂಡೂರಾವ್ ಅವರ ಪತ್ನಿ ಟಬು ದಿನೇಶ್ ಗುಂಡೂರಾವ್ ಕೂಡ ಬ್ಯಾಕ್ ಸಪೋರ್ಟ್ ಅನ್ನ ಮಾಡ್ತಿದ್ದಾರೆ. ಮತ್ತೊಂದು ಕಡೆ ರೋಷನ್ ಬೇಗ್ ರವರು, ನಾನು ಮುಂದೆ ವಿಧಾನಸಭಾ ಚುನಾವಣೆಗಳಲ್ಲಿ ನಿಲ್ಲುವುದಿಲ್ಲ, ಹಾಗಾಗಿ ನನಗೆ ಬೆಂಗಳೂರು ಸೆಂಟ್ರಲ್ ನ ಕೊಡಿ ಅಂತೇಳಿ ಒತ್ತಡವನ್ನು ಹಾಕ್ತಿದ್ದಾರೆ. ಇದರ ನಡುವೆ ನಸೀರ್ ಅಹಮದ್ ಅವರು ಕೂಡ ಪ್ರಯತ್ನವನ್ನು ಮಾಡ್ತಿದ್ದಾರೆ. BK ಹರಿಪ್ರಸಾದ್ ಕೂಡ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಇದು ಕೂಡ ಕಾಂಗ್ರೆಸ್ನಲ್ಲಿ ದೊಡ್ಡ ಟೆನ್ಷನ್ ಆಗಿದೆ. ಇನ್ನ ನಾವು ಉಳಿದಂತೆ ಅನೇಕ ಕ್ಷೇತ್ರಗಳಲ್ಲಿ ಇದೇ ರೀತಿಯ ಸಮಸ್ಯೆ ಎದುರಾಗಿದೆ. ಅದರಲ್ಲಿ ಪ್ರಮುಖವಾಗಿ ಬೆಳಗಾವಿ, ಈಗಾಗಲೇ ಬೆಳಗಾವಿಯಲ್ಲಿ ಮತ್ತೆ ಸತೀಶ್ ಜಾರಕಿಹೊಳಿ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ನಡುವೆ ದಂಗಲ್ ಏರ್ಪಡಿದೆ. ಇದು ಕೂಡ ಟಿಕೆಟ್ಗಾಗಿ ದಂಗಲ್ ಅಂತಲೇ ಹೇಳಲಾಗ್ತಿದೆ. ಸತೀಶ್ ಜಾರಕಿಹೊಳಿ ಅವರು ಖಾನಾಪುರದ ಸದ್ಯ MLA ಆಗಿರ್ತಕ್ಕಂಥ ಅಂಜಲಿ ನಿಂಬಾಳ್ಕರ್ ಪರವಾಗಿ ಬ್ಯಾಟಿಂಗ್ ಮಾಡ್ತಿದ್ರೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಮ್ಮ ಸ್ವಂತ ತಮ್ಮನ ಪರ ಬ್ಯಾಟಿಂಗ್ ಅನ್ನು ಮಾಡ್ತಿದ್ದಾರೆ. ತಮ್ಮನನ್ನ ಈ ಬಾರಿಗೆ ತಮ್ಮನಿಗೆ ಟಿಕೆಟ್ ಕೊಡ್ಬೇಕಂತೇಳಿ ಒತ್ತಡವನ್ನ ಹಾಕ್ತಿದ್ದಾರೆ. ಇದು ಒಂಥರ ಕಾಂಗ್ರೆಸ್ಗೆ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ ಅಂತಲೇ ಹೇಳ್ಬೋದು. ಇನ್ನು ಬೆಳಗಾವಿ ವಿಚಾರಕ್ಕೆ ಬಂದ್ರೆ, ಬೆಳಗಾವಿಯಲ್ಲಿ ಎಲ್ಲ ಒಂದ್ ಕಡೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈಶ್ವರ್ ಖಂಡ್ರೆ ಅವರನ್ನ ನಿಲ್ಲಿಸಬೇಕಂತೇಳಿ ಅವರ ಏನು ತನ್ನದೇ ಆದ ಲಾಬಿಯನ್ನ ಮಾಡ್ತಿದ್ರೆ, ಮತ್ತೊಂದು ಕಡೆ ದಿನೇಶ್ ಗುಂಡೂರಾವ್ ಅವರು ಧರ್ಮಸಿಂಗ್ ರವರ ಪುತ್ರ ವಿಜಯ್ ಸಿಂಗ್ ಅವ್ರನ್ನ ಕಣಕ್ಕಿಳಿಸಲು ಪ್ರಯತ್ನವನ್ನ ಮಾಡ್ತಾರೆ. ಇದರ ನಡುವೆ ಅಲ್ಲಿ ಮುಸ್ಲಿಂ ಅಭ್ಯರ್ಥಿಗೆ ಕೊಡಬೇಕನ್ನೋದು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಾದವಾಗಿದೆ. ಹಾಗಾಗಿ ಅವರು ಅಯಾಜ್ ಖಾನ್ಗೆ ಕೊಡಿ ಅಂತೇಳಿ ಒತ್ತಡವನ್ನು ಇರ್ತಿದ್ದಾರೆ. ಒಟ್ಟಾರೆ ಕಾಂಗ್ರೆಸ್ಗೆ ಇರುವ ಕ್ಷೇತ್ರಗಳಲ್ಲೇ ತಮ್ಮದೇ ಕ್ಷೇತ್ರಗಳಿರ್ತಕ್ಕಂಥ ತಮ್ಮವರೇ ಪೈಪೋಟಿಗಿಳಿದಿದ್ದರಿಂದ ಇದು ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಇದು ಚುನಾವಣಾ ಸಂದರ್ಭದಲ್ಲಿ ಕಾಂಗ್ರೆಸ್ಗೆ ಉಲ್ಟಾ ಆದ್ರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಪೃಥ್ವಿರಾಜ್. ಓಕೆ, ಥ್ಯಾಂಕ್ ಯು ಚಿದಾನಂದ್ ಪಟೇಲ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಬೂದಿ ಮುಚ್ಚಿದ ಕೆಂಡದಂತಿದೆ ದೋಸ್ತಿ ಫೈಟ್. ದೋಸ್ತಿಗಳ ನಡುವಿನ ದೋಸ್ತಿ ಚೆನ್ನಾಗಿದೆಯಾ? ಲೋಕಸಮರದ ವೇಳೆ ದೋಸ್ತಿ ಕತೆ ಏನಾಗುತ್ತೆ ಅನ್ನುವ ಪ್ರಶ್ನೆ ಕೂಡ ಎದ್ದಿದೆ. ಬೂದಿ ಮುಚ್ಚಿದ ಕೆಂಡದಂತಿದೆ ದೋಸ್ತಿ ಪಕ್ಷಗಳ ನಡುವಿನ ಫೈಟ್. ದೋಸ್ತಿಗಳ ನಡುವಿನ ದೋಸ್ತಿ ಚೆನ್ನಾಗಿದೆಯಾ? ಲೋಕಸಮರದ ವೇಳೆ ದೋಸ್ತಿ ಕತೆ ಏನಾಗುತ್ತೆ ಅನ್ನುವ ಪ್ರಶ್ನೆ ಕೂಡ ಎದ್ದಿದೆ. ಯಾವ ಕಾರಣಕ್ಕೆ ಅಂದ್ರೆ, ಕಾಂಗ್ರೆಸ್ JDS ಮಧ್ಯೆ ಸೀಟು ಹಂಚಿಕೆ ಆಗೋಯ್ತು. ಈಗ ಆಲ್ರೆಡಿ ಸೀಟು ಹಂಚಿಕೆ ಆದ್ರೂ ಮೈತ್ರಿ ಪಕ್ಷಗಳಲ್ಲಿ ತಪ್ಪಿಲ್ಲ ಆತಂಕ. ಹೀಗಾದ್ರೆ ಹೇಗೆ ಅನ್ನೋ ಚಿಂತೆ ಕಾಡ್ತಾ ಇದೆ ಮೈತ್ರಿ ಪಕ್ಷಗಳಿಗೆ. ಇದೇ ರೀತಿಯಾಗಿ ಮುಂದುವರೆದ್ರೆ ಏನಾಗುತ್ತೆ ಅಂತ, ಯಾರು ಎಲ್ಲಿ ಕೈ ಕೊಡ್ತಾರೆ, ಕೈ ಹಿಡಿತಾರೆ ಅಂತ ಟೆನ್ಷನ್ ಶುರುವಾಗಿದೆ. ಪ್ರತಿಷ್ಠೆಗೆ ಟಿಕೆಟ್ ಏನೋ ಸಿಕ್ತು, ಒಳ ಏಟುಗಳ ಬಗ್ಗೆ ಈಗ ಚಿಂತೆ ಎದ್ದಿದೆ. ಇಬ್ಬರ ಜಗಳ ಮೂರನೇವರಿಗೆ ಲಾಭ ಅನ್ನೋ ಹಾಗಾಗಿದೆ. ಇವರಿಬ್ಬರ ಮೈತ್ರಿ ಪಕ್ಷದ ಕಾರ್ಯಕರ್ತರು ಪರಸ್ಪರ ಕೆಲಸವನ್ನ ಮಾಡ್ತಾರಾ? ಮೈತ್ರಿ ಪಕ್ಷವನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದೇ ತಲೆನೋವಾಗಿದೆ ಕಾಂಗ್ರೆಸ್ JDSಗೆ. ಕ್ಷೇತ್ರ ಹಂಚಿಕೆ ನಂತರವೂ ಹೊಗೆಯಾಡ್ತಾ ಇದೆ ಅಸಮಾಧಾನ. ಏಕೆಂದ್ರೆ ಅಲ್ಲಿ ಆಕಾಂಕ್ಷಿತರು ಮತ್ತು ಒಂದ್ ಕಡೆ ಕಾಂಗ್ರೆಸ್ನವರು ಅವ್ರಿಗೆ ಕೊಟ್ರು, ಇವರು ಅವ್ರಿಗೆ ಕೊಟ್ರು ಅಂತ ಜಗಳ ಶುರುವಾಗಿದೆ. ಆದ್ರೆ ಹಠ ಹಿಡಿದು ಪಡೆದ ಕ್ಷೇತ್ರಗಳಲ್ಲೇ ಈಗ ದೊಡ್ಡ ಚಿಂತೆ ಶುರುವಾಗಿದೆ. 8 ಲೋಕಸಭಾ ಕ್ಷೇತ್ರಗಳಲ್ಲೂ ಒಂದಲ್ಲ ಒಂದು ಆತಂಕ ಶುರುವಾಗಿದೆ. ಪಟ್ಟು ಹಿಡಿದು 8 ಕ್ಷೇತ್ರವನ್ನ ಪಡೆಯುವಲ್ಲಿ JDS ಸಕ್ಸಸ್ ಆಗಿತ್ತು. ಆದ್ರೆ ಹಠ ಹಿಡಿದು ಪಡೆದಂತ ಕ್ಷೇತ್ರಗಳಲ್ಲೇ ಈಗ ದೊಡ್ಡ ಚಿಂತೆ ಕಾಡ್ತಾ ಇದೆ. ಏಕೆಂದ್ರೆ 8 ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಕಾಂಗ್ರೆಸ್ ಕಾರ್ಯಕರ್ತರು ಅವರಿಗೆ ಸಪೋರ್ಟ್ ಅನ್ನ ಮಾಡ್ತಾರ ಅನ್ನುವ ಪ್ರಶ್ನೆ ಇದೆ. ಮೈತ್ರಿ ಪಕ್ಷದ ಕಾರ್ಯಕರ್ತರು ಪರಸ್ಪರ ಕೆಲಸವನ್ನ ಮಾಡ್ತಾರಾ? ಮೈತ್ರಿ ಪಕ್ಷವನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದೇ ತಲೆನೋವಾಗಿದೆ JDS ಪಕ್ಷಕ್ಕೆ. ಕ್ಷೇತ್ರ ಹಂಚಿಕೆ ನಂತರವೂ ಕೂಡ ಹೊಗೆಯಾಡ್ತಾ ಇದೆ ಅಸಮಾಧಾನ. ಮೈತ್ರಿ ಪಕ್ಷದ ಕಾರ್ಯಕರ್ತರು ಪರಸ್ಪರ ಇಲ್ಲಿ ಹೊಂದಾಣಿಕೆ ಮಾಡಿಕೊಂಡು ಸಪೋರ್ಟ್ ಅನ್ನ ಮಾಡಿ ಅಭ್ಯರ್ಥಿಯನ್ನ ಗೆಲ್ಲಿಸಿಕೊಂಡು ಬರುವ ನಿಟ್ಟಿನಲ್ಲಿ ಹೋರಾಟವನ್ನ ಮಾಡ್ತಾರಾ ಅನ್ನುವ ಪ್ರಶ್ನೆಗೆ ಉತ್ತರ ಸಿಗಬೇಕಾಗಿದೆ. ಯಾಕೆಂದ್ರೆ 8 ಲೋಕಸಭಾ ಕ್ಷೇತ್ರ JDSಗೆ ಸಿಕ್ಕಿರುವಂತ 8 ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಅಸಮಾಧಾನ ಇದೆ. ಇದೆಲ್ಲದರ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಚಿದಾನಂದ್ ಪಟೇಲ್. ಏನಿದು 8ರ ಕಗ್ಗಂಟು ಅಂತ? ಯಾಕೆಂದ್ರೆ ಆ 8 ಕ್ಷೇತ್ರಗಳಲ್ಲೂ ಕಾಂಗ್ರೆಸ್ ಕಾರ್ಯಕರ್ತರು JDSಗೆ ಸಪೋರ್ಟ್ ಮಾಡ್ತಾರೆ ಅನ್ನೋದೇ ಪ್ರಶ್ನೆ. ಪೃಥ್ವಿರಾಜ್, ಕಾಂಗ್ರೆಸ್ ಮೇಲೆ ಫೈಟಿಂಗ್ ಮಾಡಿ 8 ಕ್ಷೇತ್ರಗಳನ್ನು ಪಡೆಯುವಲ್ಲಿ ದೊಡ್ಡಗೌಡರು ಯಶಸ್ವಿಯಾಗಿದ್ದಾರೆ. ಆದ್ರೆ ಆ 8 ಕ್ಷೇತ್ರಗಳು JDS ಪಾಲಿಗೆ ಕಗ್ಗಂಟಾಗಿದೆ. ಸ್ವತಃ ತಮ್ಮ ಮೊಮ್ಮಕ್ಕಳು ನಿಲ್ತಕ್ಕಂಥ ಕ್ಷೇತ್ರಗಳೇ ಈಗ ನುಂಗಲಾರದ ಬಿಸಿ ತುಪ್ಪವಾಗಿದೆ. ಅದರಲ್ಲಿ ನಾವು ಪ್ರಮುಖವಾಗಿ ಹಾಸನ ಜಿಲ್ಲೆ ನೋಡ್ತಾ ಹೇಳಿದ್ರೆ, ಹಾಸನ ಜಿಲ್ಲೆಯಲ್ಲಿ ಕಾಂಗ್ರೆಸ್ನ ಅಷ್ಟು ಕಾರ್ಯಕರ್ತರು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಸಾಲದಕ್ಕೆ ಮಾಜಿ ಸಚಿವ A ಮಂಜೂರ್ ಅವರು ಕಾಂಗ್ರೆಸ್ ತೊರೆದು BJP ಮುಖಾಂತರ ಚುನಾವಣೆಗೆ ನಿಂತು ಪ್ರಜ್ವಲ್ ವಿರುದ್ಧ ಚುನಾವಣಾ ಅಖಾಡಕ್ಕೆ ಇಳಿತಿರ್ತಕ್ಕಂಥದ್ದು ಮಾಜಿ ಪ್ರಧಾನಿ H ಡಿ ದೇವೇಗೌಡರಿಗೆ ಇನ್ನಿಲ್ಲದ ಚಿಂತೆಯಾಗಿದೆ. ಇದರ
ಭಾಗವಾಗಿ ಎಲ್ಲೋ ಒಂದ್ ಕಡೆ ದೇವೇಗೌಡರು ಕಣ್ಣೀರ ಧಾರೆಯನ್ನು ಹರಿಸಿದ್ರು, ಜೊತೆಗೆ ಅವರಲ್ಲಿದ್ದಂತ ಅವರ ಕುಟುಂಬದವರು ಕಣ್ಣೀರ ಧಾರೆ ಹರಿಸಿದ್ರು ಅಂತೇಳಿ ಈಗಾಗಲೇ ಬಿಜೆಪಿ ವ್ಯಂಗ್ಯವನ್ನು ಮಾಡ್ತಿದೆ. ಇದೇ ಕಾರಣಕ್ಕಾಗಿ ದೇವೇಗೌಡರು ಎಲ್ಲ ಒಂದ್ ಕಡೆ ಕಾಂಗ್ರೆಸ್ ವಿರೋಧ, ಜೊತೆಗೆ ಬಿಜೆಪಿಯ ಪ್ರಬಲ ಅಭ್ಯರ್ಥಿಯಾಗಿ ಕಾಂಗ್ರೆಸ್ನ ಮಾಜಿ ಸಚಿವ ಎ ಮಂಜರು ನಿಲ್ತಿರ್ತಕ್ಕಂಥದ್ದು ನುಂಗಲಾರದ ಬಿಸಿ ತುಪ್ಪವಾಗಿದೆ. ಇನ್ನು ನಾವು ಮಂಡ್ಯಕ್ಕೆ ಬಂದ್ರೆ ಪೃಥ್ವಿರಾಜ್, ಮಂಡ್ಯದಲ್ಲಿ ನಿಖಿಲ್ ವಿರುದ್ಧ ಇದೀಗ ಇಡೀ ಕಾಂಗ್ರೆಸ್ ವಲಯವೇ ತಿರುಗಿ ಬಿದ್ದಿರುವಂಥದ್ದು. ಅದರೊಳಗಡೆ ಜೆಡಿಎಸ್ನ ಕಾರ್ಯಕರ್ತರು ಕೆಲವರು ವಿರೋಧವನ್ನ ಒಳಗೊಳಗೆ ವ್ಯಕ್ತಪಡಿಸುತ್ತಿರುವಂಥದ್ದು, ಸುಮಲತಾ ಪರ ಈಗಾಗಲೇ ಬ್ಯಾಟಿಂಗ್ ಅನ್ನು ಮಾಡ್ತಿರುವಂಥದ್ದು ಕೂಡ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಇನ್ನು ಇತ್ತ ನಾವು ಬೆಂಗಳೂರು ಉತ್ತರಕ್ಕೆ ಬಂದ್ರೆ, ಬೆಂಗಳೂರು ಉತ್ತರದಲ್ಲಿ ಸಿದ್ದು ಪರಮಾಪ್ತ 5 ಶಾಸಕರಿದ್ದಾರೆ. 5 ಶಾಸಕರು ಕೂಡ ಯಾವುದೇ ಕಾರಣಕ್ಕೂ ಜೆಡಿಎಸ್ ಅಭ್ಯರ್ಥಿಗೆ, ಅದು ದೇವೇಗೌಡರು ಇರ್ಬೋದು ಯಾರೇ ಇರ್ಬೋದು, ಸಪೋರ್ಟ್ ಮಾಡೋದು ಡೌಟ್ ಅಂತ ಹೇಳಲಾಗ್ತಿದೆ. ಕಾಂಗ್ರೆಸ್ ಕಾರ್ಯಕರ್ತರು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ನಾವು ತುಮಕೂರಿಗೆ ಹೋದ್ರೆ, ತುಮಕೂರಲ್ಲಿ ಇದೀಗ ಮುದ್ದು ಹನುಮೇಗೌಡರಿಗೆ ಟಿಕೆಟ್ ಕೊಡದೇ ಇರುವುದೇ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ಗೆ ಕಣ್ಣನ್ನು ಕೆಂಪಾಗಿಸಿದೆ. ಇದು ಚುನಾವಣೆ ಸಂದರ್ಭದಲ್ಲಿ ವ್ಯತಿರಿಕ್ತ ಪರಿಣಾಮ ಉಂಟಾಗಬಹುದು ಅಂತ ಹೇಳಲಾಗ್ತಿದೆ. ಅಲ್ಲದೆ ಇನ್ನೋರ್ವ ಶಾಸಕರು ಹಾಗೂ ಸಚಿವರಾಗಿರ್ತಕ್ಕಂಥ ಕಾಂಗ್ರೆಸ್ನ ವೆಂಕಟರಮಣಪ್ಪ ಕೂಡ ವಿರೋಧ ವ್ಯಕ್ತಪಡಿಸುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಸಾಲದಕ್ಕಿದೀಗ ಕಾಂಗ್ರೆಸ್ನ ಮಾಜಿ ಸಚಿವ KN ರಾಜೇಂದ್ರ ಅವರೇ ರೆಬಲ್ ಆಗಿ ಚುನಾವಣೆಗೆ ನಿಲ್ತೀನಿ ಅಂತೇಳಿ ಎಚ್ಚರಿಕೆ ಸಂದೇಶ ಕೊಟ್ಟಿರೋದು ಕೂಡ ಜೆಡಿಎಸ್ಗೆ ತಲೆನೋವಾಗಿದೆ. ಉತ್ತರ ಕನ್ನಡ ವಿಚಾರಕ್ಕೆ ಬಂದ್ರೆ, ಉತ್ತರ ಕನ್ನಡದಲ್ಲಿ ಉತ್ತರ ಕನ್ನಡ ಉಸ್ತುವಾರಿ ಹಾಗೂ ಕಂದಾಯ ಸಚಿವ RV ದೇಶಪಾಂಡ್ರವರೇ ಪ್ರಬಲ ವಿರೋಧಿಯಾಗಿರುವಂತದ್ದು, ಇದು ಜೆಡಿಎಸ್ ಪಾಲಿಗೆ ನಿದ್ದೆ ಇಲ್ಲದಂತೆ ಮಾಡಿದೆ. ಇನ್ನು ವಿಜಯಪುರಕ್ಕೆ ಬಂದ್ರೆ, ವಿಜಯಪುರ ಕ್ಷೇತ್ರವನ್ನು ಪಡೆಯಲಿಕ್ಕೆ ಗೃಹ ಸಚಿವ MB ಪಾಟೀಲ್ ರವರು ಇನ್ನಿಲ್ಲದ ಸರ್ಕಸ್ ಅನ್ನು ಮಾಡಿದ ಪೃಥ್ವಿರಾಜ್, ಆದ್ರೆ ಕೊನೆಗಳಿಗೆ ವಿಜಯಪುರವನ್ನ ಜೆಡಿಎಸ್ಗೆ ಬಿಟ್ಟುಕೊಡ್ತು. ಅಲ್ಲೂ ಕೂಡ ಕಾಂಗ್ರೆಸ್ ಕಾರ್ಯಕರ್ತರು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ನಾವು ಶಿವಮೊಗ್ಗ ಕ್ಷೇತ್ರಕ್ಕೆ ಬಂದ್ರೆ, ಶಿವಮೊಗ್ಗ ಕ್ಷೇತ್ರದಲ್ಲಿ ಇದೀಗ ಒಳಗೊಳಗೆ ಈಗ ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಯಾಕೆ ಮಧು ಬಂಗಾರಪ್ಪಗೆ ಸಪೋರ್ಟ್ ಮಾಡಬೇಕಂತ ಹೇಳಿ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ ಎಂಬ ಮಾತು ಕೂಡ ಕೇಳಿ ಬರ್ತಿದೆ. ಒಟ್ಟಾರೆ ಜೆಡಿಎಸ್ ಪಡೆದುಕೊಂಡಿರ್ತಕ್ಕಂಥ 8 ಕ್ಷೇತ್ರಗಳಲ್ಲಿ ಒಂದಿಲ್ಲ ಒಂದು ಸಮಸ್ಯೆ ಎದುರಾಗಿರುವಂತದ್ದು. ಆ ಸಮಸ್ಯೆ ಒಂದ್ ಕಡೆ ಜೆಡಿಎಸ್ ಕಾರ್ಯಕರ್ತರಿಂದಲೂ ಆಗಿದೆ, ಮತ್ತೆ ಕಾಂಗ್ರೆಸ್ ನಾಯಕರಿಂದಲೂ ಆಗಿರುವಂತದ್ದು. ಜೆಡಿಎಸ್ ಪಾಲಿಗೆ ಇದು 8ರ ಕಗ್ಗಂಟಾಗಿದೆ ಅಂತ ಹೇಳ್ಬೋದು. ಪೃಥ್ವಿರಾಜ್, ಸೀಟು ಹಂಚಿಕೆ ಆಯ್ತು, ಅಭ್ಯರ್ಥಿಗಳೇ ಇಲ್ಲ. 3 ಪಕ್ಷಗಳಲ್ಲೂ ಕೂಡ ಅಭ್ಯರ್ಥಿಗಳಿಗಾಗಿ ಶೋಧವನ್ನ ನಡೆಸಲಾಗ್ತಾ ಇದೆ. ಗೆಲ್ಲುವ ಅಭ್ಯರ್ಥಿಗಳಿಗಾಗಿ ನಾಯಕರು ಸರ್ಚಿಂಗ್ ಮಾಡ್ತಾ ಇದ್ದಾರೆ. ಸೀಟು ಹಂಚಿಕೆ ಆಯ್ತು, ಅಭ್ಯರ್ಥಿಗಳೇ ಸಿಗ್ತಾ ಇಲ್ಲ. ಈಗ ಆಲ್ರೆಡಿ 3 ಪಕ್ಷಗಳಲ್ಲೂ ಕೂಡ ಕಾಂಗ್ರೆಸ್, ಜೆಡಿಎಸ್, ಬಿಜೆಪಿ 3 ಪಕ್ಷಗಳಲ್ಲೂ ಅಭ್ಯರ್ಥಿಗಳಾಗಿ ಹುಡುಕಾಟವನ್ನ ನಡೆಸ್ತಾ ಇದೆ. ಗೆಲ್ಲುವ ಅಭ್ಯರ್ಥಿಗಳಿಗಾಗಿ ನಾಯಕರು ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ. ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ಗೆ ಅಭ್ಯರ್ಥಿಗಳ ಕೊರತೆ ಎದುರಾಗಿದೆ. ಕೆಲವೊಂದು ಕ್ಷೇತ್ರಗಳಲ್ಲಿ ಜೆಡಿಎಸ್ಗೂ ಕೆಲ ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳೇ ಇಲ್ಲ. ಪ್ರಬಲ ಅಭ್ಯರ್ಥಿಗಳಿಗಾಗಿ 3 ಪಕ್ಷದಲ್ಲೂ ಕೂಡ ಹುಡುಕಾಟವನ್ನ ನಡೆಸಲಾಗ್ತಾ ಇದೆ. 4 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ಗೆ ಸಮರ್ಥ ಅಭ್ಯರ್ಥಿಗಳೇ ಕಾಣಿಸ್ತಾ ಇಲ್ಲ. ಇನ್ನು ಬೆಂಗಳೂರು ದಕ್ಷಿಣ, ದಕ್ಷಿಣ ಕನ್ನಡ, ದಾವಣಗೆರೆ, ಕೊಪ್ಪಳದಲ್ಲಿ ಸಮರ್ಥ ಅಭ್ಯರ್ಥಿಗಳಿಗಾಗಿ ಹುಡುಕಾಟವನ್ನ ನಡೆಸ್ತಾ ಇದೆ ಕಾಂಗ್ರೆಸ್ ಪಕ್ಷ. ಈ 4 ಕ್ಷೇತ್ರದಲ್ಲಿ ಬಿಜೆಪಿಗೂ ಕೂಡ 4 ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳೇ ಕಾಣಿಸ್ತಾ ಇಲ್ಲ. ಬೆಂಗಳೂರು ಗ್ರಾಮಾಂತರ, ಹಾಸನ, ಮಂಡ್ಯ, ಚಾಮರಾಜನಗರದಲ್ಲಿ ಬಿಜೆಪಿಗೆ ಇನ್ನೂ ಕೂಡ ಸಿಕ್ಕಿಲ್ಲ ಸಮರ್ಥ ಅಭ್ಯರ್ಥಿಗಳು. ಮತ್ತು ಒಂದ್ ಕಡೆ ಜೆಡಿಎಸ್ನ 2 ಕ್ಷೇತ್ರಗಳಲ್ಲಿ, ಜೆಡಿಎಸ್ಗೆ ಕೊಡಲಾಗಿರುವಂತಹ 2 ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳಿಗೋಸ್ಕರ ಹುಡುಕಾಟವನ್ನು ನಡೆಸಲಾಗ್ತಾ ಇದೆ. ಆ 2 ಕ್ಷೇತ್ರಗಳು ಚಿಕ್ಕಮಗಳೂರು, ಉಡುಪಿ ಮತ್ತು ಒಂದ್ ಕಡೆ ಉತ್ತರ ಕನ್ನಡದಲ್ಲಿ ಜೆಡಿಎಸ್ಗೆ ಸಮರ್ಥ ಅಭ್ಯರ್ಥಿಗಳೇ ಇಲ್ಲ. ಸ್ಪರ್ಧೆ ಬಗ್ಗೆ ಇನ್ನೂ ಫೈನಲ್ ಮಾಡಿಲ್ಲ ಜಯಪ್ರಕಾಶ್ ಹೆಗಡೆ ಅವರು. ಸೊ ಹೀಗಾಗಿ ಅದು ಇನ್ನೂ ಪ್ರಶ್ನೆ ಆಗಿದೆ. ಜಯಪ್ರಕಾಶ್ ಹೆಗಡೆ ಕೈ ಕೊಟ್ರೆ ದತ್ತ ಸ್ಪರ್ಧಿಸುವಂತ ಸಾಧ್ಯತೆ ಇದೆ. ಇನ್ನು ಉತ್ತರ ಕನ್ನಡದಲ್ಲಿ ಜೆಡಿಎಸ್ ಅಭ್ಯರ್ಥಿಗಾಗಿ ಹುಡುಕಾಟವನ್ನ ನಡೆಸ್ತಾ ಇದೆ, ಯಾರು ನಿಲ್ಲಿಸಬೇಕು ಅಂತ. ಸ್ಪರ್ಧೆ ಬಗ್ಗೆ ಇನ್ನೂ ಫೈನಲ್ ಮಾಡಿಲ್ಲ ಜಯಪ್ರಕಾಶ್ ಹೆಗಡೆ ಅವರು. ಸ್ಪರ್ಧೆ ಮಾಡಬೇಕೋ ಬೇಡವೋ, ಬಿಜೆಪಿ ಬಿಟ್ಟು ಬರಬೇಕೋ ಬೇಡವೋ ಅನ್ನೋದ್ರ ಬಗ್ಗೆ. ಇನ್ನೊಂದ್ ಕಡೆ ಉತ್ತರ ಕನ್ನಡದಲ್ಲಿ ಯಾರನ್ನ ನಿಲ್ಲಿಸಬೇಕು ಅನ್ನುವ ಪ್ರಶ್ನೆ ಕೂಡ ಎದ್ದಿದೆ. ಯಾಕೆಂದ್ರೆ ಆನಂದ್ ಅಸ್ನೋಟಿಕರ್ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಅನಂತ್ ಕುಮಾರ್ ಹೆಗಡೆ ಅವರನ್ನ ಎದುರಿಸಬೇಕು ಅಂದ್ರೆ ಸಮರ್ಥವಾದಂತ, ಬಲಿಷ್ಠವಾದಂತ ಅಭ್ಯರ್ಥಿ ಬೇಕೇ ಬೇಕು. ಯಾರು ಅದು ಅನ್ನುವ ಪ್ರಶ್ನೆಗೆ ಜೆಡಿಎಸ್ ಇನ್ನೂ ಕೂಡ ಹುಡುಕಾಟವನ್ನ ನಡೆಸ್ತಾ ಇದೆ. ಇದೆಲ್ಲದರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಕೃಷ್ಣ, ಇಲ್ಲಿ ಪ್ರಮುಖವಾಗಿ ಕಾಂಗ್ರೆಸ್, ಜೆಡಿಎಸ್, ಬಿಜೆಪಿ 3 ಪಕ್ಷಗಳಿಗೂ ಅಭ್ಯರ್ಥಿಗಳ ಕೊರತೆ ಉಂಟಾಗಿದೆ ಕೆಲವೊಂದು ಕ್ಷೇತ್ರಗಳಲ್ಲಿ. ಸೊ ಯಾವ ರೀತಿಯಾಗಿ ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ 3 ಪಕ್ಷಗಳಲ್ಲಿ? ಮುಖ್ಯವಾಗಿ ಈಗಾಗಲೇ ಸೀಟು ಹಂಚಿಕೆ ಸಮಸ್ಯೆ ಬಗೆಹರಿದಿದೆ, ಆದ್ರೆ ಅಭ್ಯರ್ಥಿಗಳ ಹುಡುಕಾಟ ಇನ್ನೂ ಕೂಡ ಮುಗಿದಿಲ್ಲ ಅನ್ನುವಂಥದ್ದು. ಮುಖ್ಯವಾಗಿ 3 ಪಕ್ಷಗಳಲ್ಲೂ ಕೂಡ
ಇದೀಗ ಲೋಕಸಭಾ ಚುನಾವಣೆಗೆ ಅಭ್ಯರ್ಥಿಗಳು ಯಾರು ಸೂಕ್ತ ಅನ್ನುವಂಥದ್ರ ಬಗ್ಗೆ ಇದೀಗ ಒಂದು ಹುಡುಕಾಟವನ್ನ ಶುರು ಮಾಡಿರುವಂತದ್ದು. ಮುಖ್ಯವಾಗಿ ಮೂರು ಪಕ್ಷದ ಪ್ರಮುಖ ರಾಜ್ಯಾಧ್ಯಕ್ಷರು ಜೊತೆಗೆ ಪ್ರಮುಖ ನಾಯಕರುಗಳು ಆ ಕ್ಷೇತ್ರಕ್ಕೆ ಯಾರು ಅಭ್ಯರ್ಥಿಗಳನ್ನ ನಿಲ್ಲಿಸಿದ್ರೆ ಗೆಲ್ಲಿಸಬಹುದು ಅನ್ನುವಂತ ಲೆಕ್ಕಾಚಾರದಲ್ಲಿ ಇದೀಗ ತೊಡಗಿರುವಂತದ್ದು. ಸಭೆ ಮೇಲೆ ಸಭೆ ಮಾಡೋದ್ರ ಮೂಲಕವಾಗಿ ಯಾವ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಬೇಕು ಅನ್ನೋದ್ರ ಬಗ್ಗೆ ಇದೀಗ ಒಂದು ಚಿಂತನೆ ಮಾಡ್ತಾ ಇರುವಂತದ್ದು. ಮುಖ್ಯವಾಗಿ ಜೆಡಿಎಸ್ಗೂ ಕೂಡ ಈಗಾಗಲೇ ಚಿಕ್ಕಮಗಳೂರು, ಉಡುಪಿ ಕ್ಷೇತ್ರದಲ್ಲೂ ಕೂಡ ಒಂದು ಅವರಿಗೆ ಅಭ್ಯರ್ಥಿಗಳು ಸೂಕ್ತವಾದಂತ ಅಭ್ಯರ್ಥಿಗಳಿಲ್ಲ. ಜೊತೆಗೆ ಬೇರೆ ಬೆಂಗಳೂರು ಉತ್ತರ ಆಗಿರ್ಬೋದು, ಜೊತೆಗೆ ಈಗ ಏನು ವಿಜಯಪುರ ಆಗಿರ್ಬೋದು, ಈ ಕ್ಷೇತ್ರಗಳಲ್ಲಿ ಅವ್ರಿಗೂ ಕೂಡ ಜೆಡಿಎಸ್ಗೆ ಸೂಕ್ತವಾದಂತಹ ಅಭ್ಯರ್ಥಿಗಳಿಲ್ಲ. ಜೊತೆಗೆ ಕಾಂಗ್ರೆಸ್ಗೂ ಕೂಡ ಬೆಂಗಳೂರು ದಕ್ಷಿಣ ಆಗಿರ್ಬೋದು ಮತ್ತೆ ಬೆಂಗಳೂರು ಈ ಕ್ಷೇತ್ರಗಳಲ್ಲಿ ಮುಖ್ಯವಾಗಿ ಕಾಂಗ್ರೆಸ್ಗೂ ಕೂಡ ಒಂದು ಅಭ್ಯರ್ಥಿಗಳು ಸೂಕ್ತವಾದಂತಹ ಅಭ್ಯರ್ಥಿಗಳಿಲ್ಲ. ಜೊತೆಗೆ ಬಿಜೆಪಿಗೂ ಕೂಡ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಈಗಾಗಲೇ ಡಿ.ಕೆ. ಸುರೇಶ್ ಅವರು ಏನು ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡ್ತಾ ಇದ್ದಾರೆ, ಅವರಿಗೆ ಪ್ರತಿಸ್ಪರ್ಧಿವಾಗಿ ಸೆಣಸಾಟಸುವಂತವ್ರನ್ನ ಯಾರನ್ನ ಕಣ್ಕಳಿಸೋದ್ರ ಬಗ್ಗೆ ಸೂಕ್ತ ಅನ್ನೋದ್ರ ಬಗ್ಗೆ ರಾಜ್ಯ ಬಿಜೆಪಿ ನಾಯಕರು ಕೂಡ ಚಿಂತನೆ ಮಾಡ್ತಾ ಇರುವಂತದ್ದು. ಇನ್ನೊಂದ್ 2-3 ತಿಂಗಳಲ್ಲಿ ಸೂಕ್ತವಾದಂತ ಅಭ್ಯರ್ಥಿಗಳು ಈಗಾಗಲೇ ಎಲ್ಲರೂ ಕೂಡ ಅಂದ್ರೆ ಮುಖ್ಯವಾಗಿ ಆಯಾಯ ಲೋಕಸಭಾ ಕ್ಷೇತ್ರಗಳ ಮುಖಂಡರ ಜೊತೆಗೆ ಈಗಾಗಲೇ ಒಂದು ಅಭಿಪ್ರಾಯವನ್ನು ಕೂಡ ಸಂಬಂಧಪಟ್ಟ ರಾಜ್ಯ ನಾಯಕರು ಕಲೆ ಹಾಕಿರುವಂತದ್ದು, ಯಾರು ಅಭ್ಯರ್ಥಿಗಳ ಸೂಕ್ತ ಅನ್ನುವಂಥದ್ದು. ಹೀಗಾಗಿ ಹೈಕಮಾಂಡ್ ಲೆವೆಲ್ ನಲ್ಲಿ ಚರ್ಚೆ ಮಾಡೋದ್ರ ಮೂಲಕವಾಗಿ ಇನ್ನೊಂದು 3-4 ದಿನಗಳಲ್ಲಿ ಅಂತಿಮ ನಿರ್ಧಾರವನ್ನ ಕೈಗೊಳ್ಳುವಂತಹ ಸಾಧ್ಯತೆ ಇದೆ. ಒಟ್ಟಾರೆಯಾಗಿ ಪೃಥ್ವಿರಾಜ್, ಈಗಾಗಲೇ ಸೀಟು ಹಂಚಿಕೆ ಸಮಸ್ಯೆಯನ್ನು ಬಗೆಹರಿಸಿದೆ, ಆದ್ರೆ ಅಭ್ಯರ್ಥಿಗಳ ಹುಡುಕಾಟ ಮೂರು ಪಕ್ಷಗಳಿಗೂ ಕೂಡ ಒಂದು ದೊಡ್ಡ ತಲೆನೋವಾಗಿ ಪರಿಣಮಿಸಿರುವಂತದ್ದು. ಪೃಥ್ವಿರಾಜ್, ಸಾರ್ವಜನಿಕರೇ ಎಚ್ಚರ ಎಚ್ಚರ, ಕ್ಯಾಶ್ ಕ್ಯಾರಿಗೂ ಮುನ್ನ ವಹಿಸಿ ನಿಗಾವನ್ನ. ಹೆಚ್ಚು ಹಣ ಸಾಗಿಸಿದ್ರೆ ನಿಮ್ಮ ಹಣವಾಗುತ್ತೆ ಜಪ್ತಿ. ಪ್ರಮುಖವಾಗಿ ಪ್ರತಿಯೊಬ್ಬರು ಕೂಡ ನೋಡ್ಬೇಕಾದಂತಹ ಸ್ಟೋರಿ ಇದು. ಸಾರ್ವಜನಿಕರು ಎಚ್ಚರಿಕೆಯಿಂದ ಇರಬೇಕು. ಕ್ಯಾಶ್ ಕ್ಯಾರಿಗೂ ಮುನ್ನ ನೀವು ನಿಗಾವನ್ನ ವಹಿಸಲೇಬೇಕು. ಹೆಚ್ಚು ಹಣವನ್ನ ಸಾಗಿಸಿದ್ರೆ ನಿಮ್ಮ ಹಣವಾಗುತ್ತೆ ಜಪ್ತಿ. ದಾಖಲೆ ಇಲ್ಲದೆ ಸಾಗಿಸುವಂತಿಲ್ಲ. ಕ್ಯಾಶ್ ಅನ್ನ 50,000ಕ್ಕೆ ಮಾತ್ರ ಲಿಮಿಟ್ ಮಾಡಲಾಗಿದೆ. 50,000ದ ಮೇಲೆ ₹1 ಜಾಸ್ತಿ ತಗೊಂಡೋದ್ರೂ ಕೂಡ ಜಪ್ತಿ ಮಾಡಲಾಗುತ್ತೆ. ಹೆಚ್ಚು ಹಣವನ್ನ ಸಾಗಿಸಿದ್ರೆ ನೀವು ದಾಖಲೆಯನ್ನ ತೋರಿಸಬೇಕು. ದಾಖಲೆ ಇಲ್ಲದೆ ಸಾಗಿಸಿದ್ರೆ ಆ ಒಂದು ಹಣ ಜಪ್ತಿ ಆಗುತ್ತೆ. ಹೆಚ್ಚು ಹಣ ಸಾಗಿಸಿದ್ರೆ ನೀತಿ ಸಂಹಿತೆ ಉಲ್ಲಂಘನೆ ಆಗುತ್ತೆ. ದುಬಾರಿ ಗಿಫ್ಟ್ ಕೊಡೋಕು ಮುನ್ನ ಕೂಡ ಒಮ್ಮೆ ನೀವು ಯೋಚಿಸಲೇಬೇಕು. ಬೆಲೆ ಬಾಳುವಂತ ಗೃಹೋಪಯೋಗಿ ವಸ್ತುಗಳ ಮೇಲೂ ಕೂಡ ಕಣ್ಣನ್ನ ಇಡಲಾಗಿದೆ. ಪ್ರತಿ ಚೆಕ್ ಪೋಸ್ಟ್ ಗಳಲ್ಲೂ ಕೂಡ ನಡೀತಾ ಇದೆ ತಲಾಶ್. ಪೊಲೀಸರು ಎಲ್ಲಾ ಕಡೆ ಕೂಡ ನಾಕಾಬಂದಿಯನ್ನ ಹಾಕಿದ್ದಾರೆ. 702 ನಾಕಾಗಳನ್ನ ಹಾಕಲಾಗಿರುವಂತದ್ದು. ಇದುವರೆಗೂ 30,16,000 ರೂಪಾಯಿಯನ್ನ ಜಪ್ತಿ ಮಾಡಲಾಗಿರುವಂತದ್ದು. ಪ್ರತಿ ಚೆಕ್ ಪೋಸ್ಟ್ ಅಲ್ಲೂ ಕೂಡ ಇಲ್ಲಿ ಚುನಾವಣಾ ಆಯೋಗ ಈಗಾಗಲೇ ಹದ್ದಿನ ಕಣ್ಣನ್ನ ಇಟ್ಟಿರುವಂತದ್ದು. ಸಾರ್ವಜನಿಕರು ಎಚ್ಚರಿಕೆಯಿಂದ ಇರಬೇಕಾಗಿದೆ. ಕೇವಲ ನೀವು 50,000 ರೂಪಾಯಿ ಹಣವನ್ನ ಮಾತ್ರ ತೆಗೆದುಕೊಂಡು ಹೋಗ್ಬೋದು. ಅದರ ಮೇಲ್ ತಗೊಂಡು ಹೋದ್ರೆ ದಾಖಲೆಗಳನ್ನ ಕೊಡಬೇಕು. ಮತ್ತು ಒಂದ್ ಕಡೆ ಚುನಾವಣೆ ಹೆಸರಲ್ಲಿ ಪೋಸ್ಟ್ ಹಾಕೋ ಮುಂಚೆನೂ ಕೂಡ ಎಚ್ಚರದಿಂದ ಇರಬೇಕಾಗುತ್ತೆ. ಚುನಾವಣಾ ಆಯೋಗ ಹಗಲು ರಾತ್ರಿ ಕಾದು ಕುಳಿತಿದೆ. ಸೋಷಿಯಲ್ ಮೀಡಿಯಾ ಮೇಲೆ ಆಯೋಗ ಕಣ್ಣನ್ನ ಇಟ್ಟಿದೆ. ಇಲ್ಲಿ ನಿಗಾ ವಹಿಸೋಕು ಇದೆ 24 ಗಂಟೆಗಳ ಕಂಟ್ರೋಲ್ ರೂಮ್. ಚುನಾವಣಾ ಆಯೋಗ ಸೋಷಿಯಲ್ ಮೀಡಿಯಾ ಮೇಲೂ ಕೂಡ ಕಣ್ಣನ್ನ ಇಟ್ಟಿದೆ. ಚುನಾವಣೆ ಹೆಸರಲ್ಲಿ ಪೋಸ್ಟ್ ಹಾಕೋಕ್ಕೂ ಮುಂಚೆ ಎಚ್ಚರದಿಂದ ಇರಬೇಕು. ಚುನಾವಣಾ ಆಯೋಗ ಹಗಲು ರಾತ್ರಿ ಕಾದು ಕುಳಿತಿದೆ, ಯಾರು ಯಾವ ರೀತಿಯಾಗಿ ಪೋಸ್ಟ್ ಅನ್ನು ಮಾಡ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಅಂತ. ಸೊ ಹೀಗಾಗಿ 24 ಗಂಟೆಗಳ ಕಾಲ ಅದರ ಮೇಲೆ ನಿಗಾ ವಹಿಸೋಕೆ ಕಂಟ್ರೋಲ್ ರೂಮ್ ಅನ್ನ ಕೂಡ ತೆರೆಯಲಾಗಿದೆ. ರಾಜಕೀಯ ನಾಯಕರ ಪೋಸ್ಟ್ ಮೇಲೆ ಕಣ್ಣಿಟ್ಟಿದೆ ನಿಯೋಗ. ಕೇವಲ ನಾಯಕರು ಮಾತ್ರವಲ್ಲ, ಬೆಂಬಲಿಗರಿಗೂ ಕೂಡ ಎಚ್ಚರಿಕೆ. ಅವರು ಕೂಡ ಎಚ್ಚರಿಕೆಯನ್ನ ವಹಿಸಬೇಕು. ಏನಾದ್ರೂ ಆಟ ಆಡಿದ್ರೆ ಮನೆಗೆ ಬರ್ತಾರೆ ಆ ಕ್ಷಣದಲ್ಲೇ ಪೊಲೀಸರು. ಬೇಕಾಬಿಟ್ಟಿ ಪ್ರಚಾರವನ್ನ ಮಾಡಿದ್ರೆ ಕಟ್ಟಬೇಕಾಗುತ್ತೆ ದಂಡವನ್ನ. ಲೋಕ ಸ್ಪರ್ಧಿಗಳ ಮೇಲೆ ಚುನಾವಣಾ ಆಯೋಗ ಕಣ್ಣನ್ನ ಇಟ್ಟಿದೆ. ಅವರೆಲ್ಲರೂ ಕೂಡ ತಮ್ಮ ಅಕೌಂಟ್ಗಳ ಡೀಟೇಲ್ಸ್ ಅನ್ನ ಕೂಡ ಕೊಟ್ಟಿರಬೇಕು. ಚುನಾವಣಾ ಆಯೋಗದಿಂದ ಕಂಟ್ರೋಲ್ ರೂಮ್ ಓಪನ್ ಆಗಿದೆ. ಇಲ್ಲಿ ಪ್ರಮುಖವಾಗಿ 3 ಪಾಳಿಗಳಲ್ಲಿ ಈ ಸಿಬ್ಬಂದಿ ನಿಮ್ಮ ಮೇಲೆ ಕಣ್ಣನ್ನ ಇಟ್ಟಿರ್ತಾರೆ. ಸೋಷಿಯಲ್ ಮೀಡಿಯಾದ ಮೇಲೆ ಕಣ್ಣಿಡೋದೆ ಇವರ ಕೆಲಸ. ಯಾರ ಅಭ್ಯರ್ಥಿಗಳ ಬೆಂಬಲಿಗರು ಏನಂತ ಪೋಸ್ಟ್ ಅನ್ನ ಮಾಡ್ತಾ ಇದ್ದಾರೆ ಅದೆಲ್ಲದರ ಬಗ್ಗೆನೂ ಕೂಡ ಕಂಟ್ರೋಲ್ ಇರುತ್ತೆ. ಉದ್ರೇಕಕಾರಿ ಭಾಷಣ, ಕೋಮು ಭಾವನೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತು ಒಂದ್ ಕಡೆ ಜಾತಿ ನಿಂದನೆ ಮಾಡಿದ್ರು ಕೂಡ ಅದೆಲ್ಲದ್ರ ಮೇಲೆ ಕಣ್ಣನ್ನ ಇಟ್ಟಿರುತ್ತೆ. ಇದೆಲ್ಲಕ್ಕಿಂತ ಇಂಟ್ರೆಸ್ಟಿಂಗ್ ಅಂದ್ರೆ ಆಶ್ವಾಸನೆ ಕೊಡೋದು. ಗೆಲ್ಲೋದಕ್ಕಾಗಿ ಸುಳ್ಳು ಆಶ್ವಾಸನೆಯನ್ನ ಕೊಟ್ರೆ ಕೇಸ್ ಆಗೋದು ಗ್ಯಾರಂಟಿ.
ಇಂಥದ್ದೊಂದು ಎಲ್ಲಾ ರೀತಿಯಾದಂತಹ ಸಾಮಾಜಿಕ ಜಾಲತಾಣ ಮತ್ತು ಒಂದ್ ಕಡೆ ದುಡ್ಡಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವು ಎಚ್ಚರಿಕೆಯಿಂದ ಇರಲೇಬೇಕು. ಇದೆಲ್ಲದ್ರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಕ್ರೈಮ್ ಬ್ಯೂರೋ ಹೆಡ್ ಆಗಿರುವಂತಹ ಮಂಜುನಾಥ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಮಂಜುನಾಥ್, ಇಲ್ಲಿ ಪ್ರಮುಖವಾಗಿ ಎಲೆಕ್ಷನ್ ಬಂತು ಅಂದ್ರೆ ಅಲ್ಲಿ ಚುನಾವಣಾ ಆಯೋಗ ಹದ್ದಿನ ಕಣ್ಣಿಟ್ಟಿರುತ್ತೆ. ಈ ಬಾರಿ ಯಾವ ರೀತಿಯಾಗಿ ಕಂಟ್ರೋಲ್ಗೆ ಮುಂದಾಗಿದೆ? ಪೃಥ್ವಿ, ಯಾಕಂದ್ರೆ ಈ ಸಾರಿ ಪ್ರಮುಖವಾಗಿ ಕಾಣಿಸ್ಕೊಳ್ಳುವಂತದ್ದು ಸೋಷಿಯಲ್ ಮೀಡಿಯಾ, ಅಂದ್ರೆ ಟ್ವಿಟರ್ ಇರ್ಬೋದು, ಫೇಸ್ಬುಕ್ ಇರ್ಬೋದು, ಇನ್ಸ್ಟಾಗ್ರಾಮ್ ಇರ್ಬೋದು, ಈ ರೀತಿಯಾದಂತಹ ವೇದಿಕೆಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಪ್ರಚಾರಗಳನ್ನ ಮಾಡ್ತಾ ಇರ್ತಾರೆ. ಫೇಕ್ ನ್ಯೂಸ್ಗಳ ಅಂದ್ರೆ ಫೇಕ್ ಅಕೌಂಟ್ಗಳನ್ನ ಕ್ರಿಯೇಟ್ ಮಾಡಿ ಪ್ರಚಾರವನ್ನು ಕೂಡ ಮಾಡ್ತಾ ಇರ್ತಾರೆ. ಮತ್ತೆ ಒಬ್ಬರ ಮೇಲೆ ಒಬ್ಬರ ಆರೋಪವನ್ನು ಕೂಡ ಮಾಡ್ತಾ ಇರ್ತಾರೆ ಪ್ರಚಾರ ಅಂದ್ರೆ ಫೇಕ್ ಅಕೌಂಟ್ಗಳಲ್ಲಿ. ಸೊ ಇವೆಲ್ಲದರ ಮೇಲೆ ಕೂಡ ಒಂದು ಕಣ್ಣಿಟ್ಟಿದೆ. ಇದಕ್ಕೋಸ್ಕರನೇ ಒಂದು 24 ಗಂಟೆಗಳ ಕಾಲ ಕಾರ್ಯನಿರ್ವಹಿಸುವಂತಹ ಒಂದು ಕಂಟ್ರೋಲ್ ರೂಮ್ ಅನ್ನ ತಗೊಂಡಿದೆ, ಬೆಂಗಳೂರಲ್ಲಿ ತೆರೆದುಕೊಂಡಿದೆ. ಅದರ ಜೊತೆಯಲ್ಲಿ ಅಂದ್ರೆ 3 ಪಾಳಿಗಳಲ್ಲಿ ಮೂವರು ಇವ್ರು ನೋಡ್ತಾನೆ ಇರ್ತಾರೆ ಅದನ್ನ. ಪ್ರತಿ ಜಿಲ್ಲೆಯಲ್ಲೂ ಕೂಡ ಒಂದೊಂದು ಕಂಟ್ರೋಲ್ ರೂಮ್ ಇಟ್ಕೊಂಡಿದೆ, ಅಂದ್ರೆ ಫೇಸ್ಬುಕ್ ಮತ್ತೆ ಈ ಟ್ವಿಟರ್ಗಳು ಇವುಗಳನ್ನೆಲ್ಲ ನೋಡ್ಲಿಕ್ಕೆ. ಅದರ ಜೊತೆಯಲ್ಲಿ ಏನಂತ ಅಂದ್ರೆ ಇವರು ಅಭ್ಯರ್ಥಿಗಳು ಹೋದ ಕಡೆ ಭಾಷಣ ಮಾಡುವಂತ ಸಂದರ್ಭದಲ್ಲಿ ಕೋಮು ಭಾವನೆ ಕೆರಳಿಸುವಂತದ್ದು ಅಥವಾ ಜಾತಿ ಹಿಡಿದು ಮತ ಕೇಳುವಂತದ್ದು, ಈ ರೀತಿ ಸ್ವಾರ್ಥಪರ ಕೆಲಸಗಳನ್ನ ಮಾಡಿದಾಗ ಅಥವಾ ಅದನ್ನ ಯಾರಾದ್ರೂ ವಿಡಿಯೋಗಳು ಅಪ್ಲೋಡ್ ಮಾಡಿದಾಗ ಅದರ ಮೇಲೂ ಕೂಡ ನಿಗಾ ವಹಿಸಿರುತ್ತೆ. ಅಂದ್ರೆ ಇವರು ನಮ್ಮವರು, ನಮಗೆ ವೋಟ್ ಕೊಡಿ ಅಂತ ಕೇಳಿದಾಗ್ಲೂ ಕೂಡ ಅದು ಅನ್ವಯಿಸುತ್ತೆ ಅನ್ನುವಂಥದ್ದು ಚುನಾವಣಾ ಆಯೋಗ ಹೇಳ್ತಾ ಇರುವಂತದ್ದು. ಪೃಥ್ವಿ.